దిగి నరికేస్తా అందరినీ ఇంటికి పోతా కషిమా చేస్తా చూసుకో దగ్గర చెప్పు ఎస్పీ కూడా కూడి చేయకపోతే అడుగు టైం బాగుంది నాకేమో టైం ఎడఫుట్ అయింది కాదు ఏముంది ಅದು ಮಾತಾಡೋದು కదా. ಜಮೀನು ವಿವಾದಗಳು ಕೆಲವೊಮ್ಮೆ ಕೇವಲ ಕಾಗದಗಳ ಮಟ್ಟಕ್ಕೆ ಸೀಮಿತವಾಗದೆ ಜೀವಕ್ಕೆ ಅಪಾಯವಾಗುವ ಮಟ್ಟಕ್ಕೂ ತಲುಪುತ್ತಿರುವುದು ಆತಂಕಕಾರಿ ಸಂಗತಿ. ಅದಕ್ಕೆ ತಾಜಾ ಉದಾಹರಣೆ ಶ್ರೀನಿವಾಸಪುರ ತಾಲೂಕಿನ ಉಣಿಕಿಲಿ ಗ್ರಾಮದಲ್ಲಿ ನಡೆದ ಘಟನೆ. ತೋಟದಲ್ಲಿ ಶಾಂತಿಯುತವಾಗಿ ಕೆಲಸ ಮಾಡುತ್ತಿದ್ದ ಯುವಕನ ಮೇಲೆ ಏಕಾಏಕಿ ದಾಳಿ ನಡೆದಿರುವ ಘಟನೆ ಬೆಳಕಿಗೆ ಬಂದಿದೆ. ಹಲ್ಲೆಗೊಳಗಾದ ಯುವಕ ಪವನ್ ತಮ್ಮ ಕುಟುಂಬಕ್ಕೆ ಸೇರಿದ ಮಾವು ಮತ್ತು ತೆಂಗಿನ ತೋಟದಲ್ಲಿ ಸ್ನೇಹಿತನೊಂದಿಗೆ ಕೆಲಸ ಮಾಡುತ್ತಿದ್ರು. ಒಬ್ಬರು ಮರ ಹತ್ತಿ ತೆಂಗಿನಕಾಯಿ ಕೀಳುತ್ತಿದ್ರು. ಪವನ್ ಕೆಳಗಡೆ ಕೆಲಸ ಮಾಡುತ್ತಿದ್ರು. ಇದೇ ಸಮಯದಲ್ಲಿ ವೆಂಕಟೇಶಪ್ಪ ಮತ್ತು ಗೌರಮ್ಮ ಅಚಾನಕ್ ಸ್ಥಳಕ್ಕೆ ಬಂದು ದಾಳಿ ನಡೆಸಿದ್ದಾರೆ ಎನ್ನಲಾಗಿದೆ. ವೆಂಕಟೇಶಪ್ಪ ಮತ್ತು ಗೌರಮ್ಮ ಅವರು ಪವನ್ನನ್ನ ತಡೆದು ಮನಬಂದಂತೆ ಹಲ್ಲೆ ನಡೆಸಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಅಲ್ಲದೆ ಗೌರಮ್ಮ ಮಚ್ಚು ಹಿಡಿದು ಹಲ್ಲೆಗೆ ಮುಂದಾದರು ಎನ್ನುವ ಆರೋಪವನ್ನು ಪವನ್ ಮಾಡಿದ್ದಾರೆ. ಗಂಭೀರವಾಗಿ ಗಾಯಗೊಂಡಿರುವ ಪವನ್ ಇದೀಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಕುಟುಂಬದಲ್ಲಿ ಭೀತಿಯ ವಾತಾವರಣ ನಿರ್ಮಾಣವಾಗಿದೆ. ಈ ಬಗ್ಗೆ ಈಗಾಗಲೇ ಹಲವು ಬಾರಿ ಸ್ಥಳೀಯ ಶ್ರೀನಿವಾಸಪುರ ಪೊಲೀಸ್ ಠಾಣೆ ಹಾಗೂ ಕೋಲಾರ ಎಸ್ಪಿ ಕಚೇರಿಗೆ ದೂರು ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಸಂತ್ರಸ್ತ ಯುವಕ ದೂರಿದ್ದಾರೆ. ನಮಗೆ ನ್ಯಾಯ ಸಿಗುತ್ತಿಲ್ಲ, ಪೊಲೀಸರು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ, ನಮಗೆ ಪ್ರಾಣ ಬೆದರಿಕೆ ಇದೆ, ಸರ್ಕಾರ ನಮಗೆ ನ್ಯಾಯ ಒದಗಿಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಬಂದು ಪವನ್, ನಮ್ದು ಊರು ಬಂದು ಓಳ್ಳಿ, ನಮ್ಮದು ಉಣಿಕೆಯಲ್ಲಿ ಜಮೀನು ಐತೆ, ಮಾವಿನ ತೋಪು ಮತ್ತು ತೆಂಗಿನ ಮರ 2 ಐತೆ. ತೆಂಗಿನ ಮರಕ್ಕೆ ನಾಳೆ ಹಬ್ಬ ಐತೆ ಅಂದ್ಬಿಟ್ಟು ನಾನು ನಮ್ಮ ಫ್ರೆಂಡ್ ಇಟ್ಟು ಬಂದು ಕಾಯಿ ಕಿತ್ಕೊಳ್ಳೋಣ ಅಂತ ಬಂದ್ವಿ. ಅವ್ನು ಮರದಲ್ಲಿದ್ದ, ನಾನು ಕೆಳಗಡೆ ಇತ್ತು. ಅವ್ನು ಕಾಯಿ ಕಿತ್ತಾಕ್ತಿದ್ದ, ನಾನು ಕೆಳಗಡೆ ಇದ್ದೆ. ಅವ್ರು ಏಕಾಏಕಿ ಹಿಂದ್ಗಡೆಯಿಂದ ಬಂದು ಅವಶ್ಯಕತೆಯಿಂದ ಬೈದು ನನ್ನ ಹೊಡೆದು ಕೆಳಗಡೆ ಬಿಡಿಸಿ ಒದಿತಿತ್ತು. ನಾನು ಯಾರು ಅಂತ ಗೊತ್ತಾಗಿದ್ದಿಲ್ಲ. ಮತ್ತೆ ನೋಡಿದೆ ವೆಂಕಟೇಶಪ್ಪ ಮತ್ತು ಗೌರಮ್ಮ ಹೋಗ್ಬಿಟ್ಟು ಮುಚ್ಚ ಮರ ಹೋಗಿದ್ದು. ಅದು ಹಾಕಕ್ಕೆ ಬಂದರು. ನಾನು ಕೆಳಗಡೆ ಒದಿತಾನೆ ಇದ್ದರು. ನಾನು ಅವ್ರು ಮುಚ್ಚ ಮರದ ನೋಡಿ ನಾನು ರೋಡಿಗೆ ಬಂದು 112 ಫೋನ್ ಮಾಡಿ ಹಾಸ್ಪಿಟಲ್ಗೆ ಅಡ್ಮಿಟ್ ಆದೆ. ನಾನು ಹಳೆ ದಿವಸ ಏನಾದರೂ ಇತ್ತಾ? 5 ವರ್ಷದಿಂದ ಐತೆ ಸರ್. ಹಳೆ ದಿವಸ ಕಂಪ್ಲೇಂಟಲ್ಲಿ ಸ್ಟೇಷನಲ್ಲಿ ಯಾವುದೇ ಕಂಪ್ಲೇಂಟ್ ಕೊಟ್ಟರು ಅವರು ಏನೂ ಆಕ್ಷನ್ ತಗೊಳ್ತಿಲ್ಲ. ಎಸ್ ಪಿ ಆಫೀಸಲ್ಲೂ ಕೊಟ್ಟಿದ್ದೀವಿ, ಯಾರು ಅಷ್ಟೇ ನಮ್ಗೆ ಆಕ್ಷನ್ ತಗೊಳ್ತಿಲ್ಲ. ನಮಗೆ ಏನರ ಬಗ್ಗೆ ದ್ವೇಷ ಇರೋದು? ಜಮೀನು ಗಲಾಟೆ. ನಮ್ಮ ಜಮೀನು ಒಳಗಡೆ ನಾವು ಹೋಗಂಗೆ ಬಿಟ್ಟಿಲ್ಲ. ಅವರು ಕಾಣಿದ್ರೆ ನಾವು ಹೋಗಬೇಕಾಗುತ್ತೆ ಜಮೀನು ಒಳಗಡೆ. ಅಲ್ಲಿ ಎಲ್ಲಿ ಇತ್ಯಾರ್ಥ ಆಯ್ತು ನಿಮಗೆ ಜಮೀನು? ಯಾರಿಗೆ ಇತ್ಯಾರ್ಥ ಆಯಿತು? ಎಲ್ಲಿ ಆಯಿತು? 2 ಪೋರ್ಟಲ್ ಆಗಿದೆ, ನಮಗೆ ಆಗಿದೆ. 2 ಪೋರ್ಟಲ್ ಆಗಿದೆ ನಮಗೆ. ನಿಮ್ಮ ಹೆಸರಿಗೆ ಆಗಿದೆಯಾ? ನಮ್ಮ ಹೆಸರಿಗೆ ಆಗಿದೆ ಜಮೀನು. ಈಗ ಅವ್ರು ಏನು ಹೇಳ್ತಾ ಇದ್ದಾರೆ? ಏನು ಹೇಳ್ತಿಲ್ಲ. ಬಂದು ನಾವು ಜಮೀನು ಒಳಗಡೆ ಹೋದಾಗ ಗಲಾಟೆ ಬಂದುಬಿಟ್ಟು ಹೊರಟ್ಬಿಡ್ತಾರೆ. ಸುಮ್ಮನೆ ಏನು ಮಾತಾಡೋಕ್ಕೆ ಬಿಡಲ್ಲ ಅವರು. ಎಷ್ಟು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಅವ್ರೇನು ಅಷ್ಟೇ ಆಕ್ಷನ್ ತಗೊಳ್ತಿಲ್ಲ. ಎಷ್ಟು ಸರಿ ಕೊಟ್ಟಿದ್ದೀರಿ ಕಂಪ್ಲೇಂಟು? ಬೇಜಾನ್ಸಲ್ಲ ತುಂಬ ಸಲ ಕೊಟ್ಟಿದ್ದೀವಿ ಸರ್. 5-6 ವರ್ಷದಿಂದ ಕೊಡ್ತಾನೆ ಇದೀವಿ. ಅವ್ರೇನು ಆಕ್ಷನ್ ತಗೊಳ್ತಿಲ್ಲ. ಎಸ್ ಪಿ ಆಫೀಸಲ್ಲೂ ಕೊಟ್ಟಿದ್ದೀವಿ ನಾವು ಕಂಪ್ಲೇಂಟು. ಈಗ ಏನಾಗಬೇಕಾಗಿದೆ ನಿಮಗೆ? ನಮಗೆ ಯಾವ ಕಡೆಯಿಂದ ನಾವು ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಕಾನೂನು ಪ್ರಕಾರ ಏನು ಬೇಕೋ ಅದು ಮಾಡಬೇಕಾಗುತ್ತೆ. ಅವ್ರನ್ನ ನಮ್ಮನ್ನು ಸಾಯಿಸೋಕ್ಕೆ ರೆಡಿ ಆಗಿದ್ದಾರೆ ಅವರು. ವೆಂಕಟೇಶಪ್ಪ ಅವರು ಮಚ್ಚು ತಗೊಂಡ್ಬಂದು ಇಷ್ಟೆಲ್ಲ ಮಾಡ್ತಿದ್ರು, ಏನೂ ಅಷ್ಟೇ ಆಕ್ಷನ್ ತೊಗೊತಿಲ್ಲ. ನಾವೇನು ಬದುಕಬೇಕು ಅಂತ ಗೊತ್ತಾಗ್ತಿಲ್ಲ ನಮಗೆ. ಈಗ ಏನು ಮಾಡಬೇಕು ಅಂತೀರಾ ನೀವು? ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ವೆಂಕಟೇಶ್ ಪೇರು ಉಣಿಕಿಲಿ ವೆಂಕಟೇಶ್ ಮನೆಂಟಪ್ಪ. ಮಾತಾಡ್ತೀನಿ. ಯಾರು ಇರಲಿ ಗಲಾಟೆ ಸವ అవంతా చేయకూడదు. నేను చెప్పేదిను. ఇంటికి పోతా కషిమా చేస్తా చూసుకో దగ్గర చెప్పు ఎస్పీ కూడా కూడి చేయకపోతే అడుగు టైం బాగుంది నాకేమో టైం ఎడఫుట్ అయింది. కాదు